ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ಗೆ ಸ್ವಾಗತ. ನಾನು ಇವತ್ತೊಂದು ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮನೆಯಲ್ಲಿರೋ ಪದಾರ್ಥ ಉಪಯೋಗಿಸ್ಕೊಂಡೇ ಮಾಡ್ತಾಯಿದ್ದೀನಿ ಸ್ವೀಟ್ನ. ಆ ಸ್ವೀಟ್ಗೆ ಒಂದು ಕಪ್ ರವೆ ತೊಗೊಂಡಿದ್ದೀನಿ. ಇದು ಬಾಂಬೆ ರವೆನಾದರೂ ಆಗ್ಬೋದು, ಇಲ್ಲ ಅಂತ ಅಂದರೆ ಚಿರೋಟಿ ರವೆನಾದರೂ ಹಾಕ್ಬೋದು, ಯಾವುದನ್ನು ಸರಿ. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ನಾನೀಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ. ರವೆ ಹಾಕ್ತಾಯಿದ್ದೀನಿ. ಫಸ್ಟ್ ರವೆ ಹುರ್ಕೊಳ್ತೀನಿ. ನಾನು ಇದ್ರ ಜೊತೆನೇ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದಲ್ಲೇ ರವೆ ಚೆಂದಾಗಿ ಹುರಿಬೇಕು. ನನ್ನ ವಿಡಿಯೋ ನೋಡ್ತಾ ಇರೋದಿದೆ ಫಸ್ಟ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ. ಇಲ್ಲಿ ರವೆ ಚೆಂದಾಗಿ ಹುರ್ಕೋಬೇಕು. ನಮಗೆಲ್ಲ ಆವಾಗಲೇ ಈ ರವೆಯಿಂದನೇ ಪಾಯಸ ಮಾಡಿಕೊಡ್ತಾಯಿದ್ರು. ಬೆಲ್ಲ ರವೆ ಹಾಕಿ ಪಾಯಸ. ಈಗ ಏನಂದರೆ ವೆರೈಟಿ ಪಾಯಸಗಳು ಬಂದ್ಬಿಟ್ಟಿದೆ. ರವೆ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಬಿಟ್ಟರೆ ಸೀದೋಗ್ಬಿಡುತ್ತೆ. ಸೀದ್ರೆ ಚೆಂದ ಇರಲ್ಲ. ಅದು ಸ್ಮೆಲ್ ಗಮ್ ಅಂತ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಈಗ ಇದಾಗಿದೆ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು, ಇದು ಕಾಯಿಸಿ ಆರಿಸಿರೋ ಅಂಥ ಹಾಲು. ನಾನು 1 ಲೋಟ ಹಾಲು ತೊಗೊಂಡಿದ್ದೆ. ಇದು ಬೇಯ್ತಾ ಗಟ್ಟಿ ಬಂದ್ಬಿಡುತ್ತೆ. ಇದು ಬಾಣಲಿ ಬಿಟ್ಟು ಬರಬೇಕು. ಇನ್ನೊಂದು ಚೂರು ಹಾಲು ಹಾಕ್ಕೊಳ್ಳೋಣ ಇದಕ್ಕೆ. ಸ್ವಲ್ಪ ಗಟ್ಟಿಯಾಗುತ್ತೆ ಅನಿಸಿದ್ರೆ ನೀವು ಹಾಲು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಲಸಿದ್ರೆ ಸರಿ ಹೋಗುತ್ತಿದೆ. ಹಾಂ, ಈಗ ಸರಿ ಹೋಯ್ತು. ಈಗ ಇದಾಗಿದೆ. ನಾನು ತೆಗಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು. ಅಷ್ಟರಲ್ಲಿ ಪಾಕಕ್ಕೆ ಇಡ್ತೀನಿ. ನಾನು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೆ. ಅರ್ಧ ಕಪ್ಗೆ 1 ಕಪ್ ನೀರು ಹಾಕಬೇಕು. ಇದು ಪಾಕ ಬರಬೇಕು ಅಂತ ಏನಿಲ್ಲ, ಚೆಂದಾಗಿ ನೀರು ಕುದಿದ್ರೆ ಸಾಕು. ಈಗ ಅದು ಕುದೀತಾ ಇರಲಿ.
ಇದು ಕುದಿಯೋಕ್ಕೆ ನಾನು ಬೇರೆ ಕಡೆ ಇಡ್ತೀನಿ, ಅದೆಲ್ಲ ಕಲಿಸ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತೀನಿ ಇನ್ನೊಂದು ಕಡೆ. ಇದು ಕುದೀಲಿ. ಈಗ ಇದು ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇಲ್ಲೊಂದು ಸ್ವಲ್ಪ ತುಪ್ಪ ಮಿಕ್ಕಿದೆ ಸ್ಪೂನಲ್ಲಿ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಇದೊಂದು ಪ್ಲೇಟ್ಗೆ ಹಾಕ್ಕೊಂಡು ಚೆಂದ ಕಲಿಸ್ಕೋಬೇಕು ಹಾಲಿನ ಪುಡಿ ಹಾಕ್ಕೊಂಡು. ನಾನು ಇದನ್ನೆಲ್ಲ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಇದು ನಾವು ಜಾಮೂನ್ ಹಿಟ್ಟು ಕಲಿಸ್ದಂಗೆ ಸ್ಮೂತಾಗಿ ಬರಬೇಕು, ಹಾಕಿ ಕಲಿಸ್ಬೇಕು ಹಿಟ್ಟನ್ನ. ನಾನು ಇದಕ್ಕೇ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನ್ ಅಷ್ಟು. ಈಗ ಕಲಿಸ್ಕೊಳ್ತೀನಿ ಎಲ್ಲ ಚೆಂದಾಗಿ. ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ ನಾನು. ಎಣ್ಣೆ ತುಂಬ ಕಾಯಬಾರ್ದು, ತುಂಬ ಕಾದರೆ ಒಳಗೆಲ್ಲ ಬೆಂದಿರಲ್ಲ, ಮೇಲೆ ಸೀದಂಗೆ ಕಾಣುತ್ತೆ. ಅದಕ್ಕೆ ನಾನು ಸಿಮ್ಮಲ್ಲಿ ಇಟ್ಟು ಕಾಯಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಕಲಿಸೋದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಪರವಾಗಿಲ್ಲ, ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಸರಿ ಹೋಗುತ್ತೆ. ಅಂದರೆ ಮತ್ತೆ ಚೆಂದಾಗಿ ಕಲಿಸ್ಬೇಕಿದು. ನೋಡಿ ಹೀಗೆ ಬಂದಿದೆ. ನಾನು ಇದನ್ನು ಈಗ ನಮಗೆ ಯಾವ ಆಕಾರ, ರೌಂಡಿಗೆ ಬೇಕಾದರೆ ರೌಂಡಿಗೆ, ಇಲ್ಲ ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಮಾಡ್ಕೋಬೋದು. ಈಗ ಇದನ್ನು ನಾನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಸ್ವೀಟು. ನೀವು ಒಂದು ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಪಾಕದ ಜೊತೆ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರು ಪರವಾಗಿಲ್ಲ, ಹಾಕ್ಕೊಳ್ಳಿ. ಈಗ ಇಲ್ಲಿ ಎಣ್ಣೆ ಕಾದಿದೆ. ನಾನು ನೋಡ್ರಿ ಈ ಥರ ಈ ಶೇಪಲ್ಲೂ ಮಾಡ್ಕೊಂಡಿದ್ದೀನಿ ಮತ್ತು ಈ ಶೇಪಲ್ಲೂ ಮಾಡ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆನಲ್ಲಿ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಕಕ್ಕೆ ಇಟ್ಟಿದ್ದೆ, ಪಾಕ ಚೆಂದಾಗಿ ಕುದೀತಾ ಇದೆ. ಇದೇನು ಪಾಕ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ನಾವು ಹಿಂಗೆ ಮುಟ್ಟು ನೋಡಿದರೆ ಅದು ಅಂಟಂಟಾಗಿದ್ದರೆ ಸಾಕು. ಅದು ಇನ್ನೊಂದು ಚೂರು ಆಗಬೇಕಾಗಲಿ, ಅಷ್ಟರಲ್ಲಿ ಇದು ಬೇಯ್ತಾ ಇರುತ್ತೆ. ಇದು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸೀದೋದಂಗೆ ಆಗುತ್ತೆ, ಚೆಂದಾಗಿ ಬರಲ್ಲ ಸ್ವೀಟು. ಈಗ ಇದಿಷ್ಟು ಕಲರ್ ಬಂದಿದೆ ಸಾಕು, ನಾನು ತೆಗಿತಾ ಇದ್ದೀನಿ ಈಗ ಇದನ್ನು. ನೀವು ಇದನ್ನು ರೌಂಡಿಗೆ ಸಹ ಮಾಡ್ಕೋಬೋದು, ಹೀಗನ ಮಾಡ್ಕೋಬೋದು. ಈಗ ನಾನು ಇದನ್ನು ಬಿಡ್ತಾ ಇದ್ದೀನಿ ಒಂದೊಂದೇ. ನೀವು ಹಾಲಿನ ಪುಡಿ ಇಲ್ಲ ಅಂದರೆ ಬೇಕಾದರೆ ಇದಕ್ಕೆ 1-2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅದು ಚೆಂದಾಗೆ ಬರುತ್ತೆ.
ಇದಾಗಿದೆ. ನಾವು ಹಿಂಗೆ ಕೈ ತೊಗೊಂಡು ಹಿಂಗಂದರೆ ಸ್ವಲ್ಪ ನಮಗೆ ಗಟ್ಟಿ ಥರ ಕಾಣಿಸ್ಬೇಕು. ನೋಡಿ ಆಗಿದೆ. ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಪಾಕ ಬಂದರೆ ತುಂಬ ಚೆಂದ ಇರೋಲ್ಲ. ಈಗ ಇದನ್ನು ಕೆಳಗೆ ಇಟ್ಕೊಳ್ತೀನಿ ನಾನು. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ ಹಾಕೋಬೋದು. ಫುಡ್ ಕಲರ್ ಎಲ್ಲ ಒಳ್ಳೆಯದಲ್ಲ, ಅದಕ್ಕೆ ನಾನು ಕಲರ್ ಹಾಕಿಲ್ಲ. ಇದು ಬೇಯಲಿ. ಈಗ ಇದಾಗಿದೆ. ಇದು ತೆಗಿತಾ ಇದ್ದೀನಿ ನಾನು. ನಾನೀಗ ಇದನ್ನು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ. ಇದು ಪಾಕದಲ್ಲಿ ನೆನಿಲಿ. ಸ್ವಲ್ಪ ಸಕ್ಕರೆ ನೀರಿದು, ಪಾಕ ಅಂತ ಏನಿಲ್ಲ. ಇದರಲ್ಲಿ ಸ್ವಲ್ಪ ನೆನಿಲಿ. ಒಂದು 5 ನಿಮಿಷ ಇದನ್ನು ಬಿಟ್ಬಿಡೋಣ, ಚೆಂದಾಗಿ ನೆನೆಯುತ್ತೆ. ಈಗ ಇದೆಲ್ಲ ಚೆಂದಾಗಿ ನೆಂದಿದೆ. ನಾನು ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಿಂಪಲಾಗಿ ಬೇಗ ಆಗೋ ಸ್ವೀಟ್ಗಳು, ತಿನ್ನೋಕ್ಕೂ ಅಷ್ಟೇ ತುಂಬ ಚೆಂದ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ. ಈಗ ರುಚಿಯಾಗಿ ಬಿಸಿ ಬಿಸಿಯಾಗಿ ಮನೇಲಿರೋ ಪದಾರ್ಥನೇ ಹಾಕಿ ಮಾಡಿರೋ ಅಂತ ನೋಡಿ ಎಷ್ಟು ಚೆಂದಾಗಿ ನೆಂದಿದೆ. ಸ್ವೀಟ್ ರೆಡಿ ಇದೆ ನೋಡಿ. ಇಲ್ಲಿ ಎಷ್ಟು ಚೆಂದಾಗಿ ಪಾಕ ಹಾಗೆ ತೊಟ್ಟಿ, ಎಷ್ಟು ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆಂದಾಗಿ ಬಂದಿದೆ. ತುಂಬ ಸೂಪರಾಗಿದೆ, ತುಂಬ ಚೆಂದಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕ್ನ ಒತ್ತಿ. ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ, ಮನೆಯಲ್ಲಿ ನೆಮ್ಮದಿ ಕೊಡಲಿ. ಥ್ಯಾಂಕ್ ಯು.